ಶ್ರೀಹರಿ ಬಂದೆ. ಉರಿ 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 ನೀನ್ ಈ ರೀತಿ ಹೇಳಿದಕ್ಕೆ ನಮ್ಗೆಲ್ಲ ಸಮಸ್ಯೆ ಆಗಿದ್ದು. ನಿಮ್ಮಿಂದ ನಂಗೂ ಬಿತ್ತಲ್ಲ ಗುರುವೆ. ಏನ್ ಶಾಪ ಗೀಪ ಹಾಕ್ತೇನಮ್ಮ? ಶ್ರೀಹರಿ, ನಾನು ಆ ರೀತಿ ಹೇಳಿದಕ್ಕೆ ನಿಮ್ಗಳಿಗೆ ಸಮಸ್ಯೆ ಆಯ್ತಾ? ಮೂಲರಾಮ, ನನ್ನ ಮಾತನ್ನ ಮನ್ಸಪ್ಪ, ಇವ್ರಿಗೇನು ತೊಂದರೆ ಮಾಡಬೇಡ. ನೋಡಿ, ಗಾಳಿ ಬೀಸಿದ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತಿದ್ರಿ. ಅದರಿಂದ ಖಾರದ ಪುಡಿ ಹಾರಿ ನಿಮ್ ಕಣ್ಣಿಗೆ ಬಿದ್ದಿದೆ. ಇದರಲ್ಲಿ ನನ್ನ ಶಾಪ ಏನೂ ಇಲ್ಲ, ಕ್ಷಮಿಸಿ. ವೆಂಕಟನಾಥ, ಗುರುಗಳೇ, ಗುರುಗಳು ನಿನ್ನನ್ನು ನಿಮ್ಮ ಅಣ್ಣನನ್ನು ಒಟ್ಟಿಗೆ ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಹುಶಃ ನಿಮಗೆ ಏನೋ ವಿಷಯ ಹೇಳಬೇಕು ಅಂತ ಬಯಸಿದ್ದಾರೆ ಅನ್ಸುತ್ತೆ. ಸಾಧ್ಯವಾದರೆ ಇವತ್ತೇ ಊರಿಗೆ ಹೊರಡು. ನಮ್ಮಿಂದ ಏನಾದರೂ ಸಮಸ್ಯೆನಾ ಗುರುಗಳೇ? ಸಮಸ್ಯೆ ನಿನ್ನದಲ್ಲ, ಗುರುಗಳದ್ದು. ಅಂದರೆ ಗುರುಪಾದರಿಗೆ ಏನಾಯ್ತು ಗುರುಗಳೇ? ಅವರು ಇಹದ ಸಂಬಂಧವನ್ನು ಕೊನೆಗೊಳಿಸಿಕೊಳ್ಳಲು ಬಯಸಿದಂತಿದೆ. ಶ್ರೀಹರಿ, ನಮಗಿದು ಮನುಷ್ಯ ಸಹಜ ದುಃಖವೆನಿಸಿದ್ರು ಆ ಮೂಲರಾಮನ ಇಚ್ಛೆಯನ್ನು ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯನೇ ವೆಂಕಟನಾಥ. ಅವನು ಹೋಗು ಎಂದಾಗ ಬರಬೇಕು, ಬಾ ಎಂದಾಗ ಹೋಗಬೇಕು. ಎದೆಭಾರದ ಸುದ್ದಿಯನ್ನು ಹೊತ್ತು ಊರಿಗೆ ತೆರಳಲು ಕಷ್ಟ ಆಗುತ್ತೆ ಗುರುಗಳೇ. ಕಷ್ಟ ಸುಖಗಳನ್ನು ಸ್ಥಿತಪ್ರಜ್ಞರಾಗಿ ಸ್ವೀಕರಿಸೋದೇ ಯೋಗಿಯ ಯೋಗ್ಯತೆ ವೆಂಕಟನಾಥ. ನೀನು ನಿಶ್ಚಿಂತೆಯಿಂದ ಹೊರಡು. ಆದರೆ ಅವಸರದಲ್ಲಿ ಬರುವಂಥ ಅಗತ್ಯ ಇಲ್ಲ. ನೀನು ಮನೆಗೆ ಹೋದಾಗ ನಿನಗೊಂದು ಅಡಚಣೆ ಎದುರಾಗುವಂತಹ ಸಂಭವವಿದೆ. ನೀನದನ್ನ ಕಳ್ಕೊಂಡು ಬರೋದೇ ಉತ್ತಮ. ಅಡಚಣೆನಾ? ಅರ್ಥವಾಯ್ತು ಗುರುಗಳೇ, ನಾನು ಹೋಗಿ ಬರ್ತೀನಿ. ಶ್ರೀಹರಿ, ಕರ್ಮ ಕರ್ಮ. ಬಂದ್ ಬಿಕಾರಿಗಳಿಗೆಲ್ಲ ಅಡಿಗೆ ಮಾಡೋದು ಬಡಿಸೋದು, ಅಡಿಗೆ ಮಾಡೋದು ಬಡಿಸೋದು ಆಗೋಯ್ತು. ಎಂಥ ಜೀವನ ಇದು. ಭಟ್ರೆ, ಏನಮ್ಮ? ಅಣ್ಣ, ಒಂದೆರಡು ಹಣ್ಣಿದ್ರೆ ಕೊಡ್ತೀರಾ? ಏನು ಹಣ್ಣ? ಪ್ರಸಾದ ಸೇವನೆ ಮಾಡಿ ಆಯ್ತಲ್ಲ, ಹಣ್ಣು ಯಾಕೆ? ಅಣ್ಣ, ಅದು ನನಗೆ ರಾತ್ರಿ ಪ್ರಸಾದ ಬೇಡ, ನನ್ನ ಪಾಲಿನ ಪ್ರಸಾದ ಅಂತ ಹಣ್ಣು ಕೊಡ್ಬೋದಾ? ಏನಮ್ಮ ನಿಂದು? ಯಾವಾಗಲೂ ಇದೇ ಆಗೋಯ್ತು. ನಾನು ಊಟ ಬೇಡ, ಅದು ಕೊಡಿ ಇದು ಕೊಡಿ ಅಂತ ಬಂದು ಕೇಳ್ಬಿಡ್ತೀಯ. ಆಮೇಲೆ ಗುರುಗಳು ಬಂದು ಅವ್ರಿಗೆ ಊಟ ಕೊಟ್ರ, ಯಾಕೆ ಊಟ ಮಾಡಿಲ್ಲ ಅಂತ ಅವ್ರು ನನ್ನನ್ನು ಬಂದು ಕೇಳ್ತಾರೆ. ನೋಡಮ್ಮ, ಇಲ್ಲಿ ಒಟುಗಳಿದ್ದಾರೆ, ಕೆಲಸದವ್ರಿದ್ದಾರೆ. ಇಷ್ಟೇ ಅಡುಗೆ ಫಲಹಾರ ಮಾಡಬೇಕು ಅಂತ ಲೆಕ್ಕ ಹಾಕಿ ಅಕ್ಕಿ ಬೇಳೆ ತುಪ್ಪ ಪಡಿ ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲದಕ್ಕೊಂದು ನಿಯಮ ಅಂತ ಇರುತ್ತೆ. ಅರ್ಥ ಆಯ್ತಾ? ಏನಮ್ಮ ಕರ್ಮ ನಿಂತು? ಕರ್ಮ ಕರ್ಮ. ಸ್ವಲ್ಪ ತಡಿ, ಇದಕ್ಕೇನು ಕಮ್ಮಿ ಇಲ್ಲ. ಕರ್ಮ ಕರ್ಮ. ಮನೆಗೆ ಹೊರಟಿದ್ಯಾ? ನನ್ನ ಹತ್ರ ಕೊಡೋಕ್ಕೆ ಏನೂ ಇಲ್ಲ. ಈ ಹಣ್ಣು ಅಂದ್ರೂ ನಿನ್ನ ಹತ್ರ ಇಟ್ಕೊ. ಅಮ್ಮ, ಮಠದಲ್ಲೇ ಪ್ರಸಾದ ಸ್ವೀಕರಿಸಿದ್ನಲ್ಲ, ಇನ್ನು ಹಣ್ಣ್ಯಾಕೆ? ದಾರಿಲಿ ಆಯಾಸ ಆದಾಗ ಬೇಕಾಗತ್ತಪ್ಪ. ನಿಮ್ಮ ಮನೆಯವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದು ನನ್ನ ಮನೆ ಅಂತಾನೆ ಅನಿಸ್ಬಿಟ್ಟಿತ್ತು.
ಅವರು ನನ್ನ ಚಿಂತೆಯಲ್ಲೇ ಇರ್ತಾರೆ. ಅವ್ರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು. ಆಯ್ತಮ್ಮ, ಹೇಳ್ತೀನಿ. ವೆಂಕಟನಾಥ, ನಿನ್ನ ತಾಯಿ ಪಾಪ ನೊಂದ ಜೀವ. ಆಗಾಗ ಅವರನ್ನ ಗಮನಿಸ್ತಾ ಇರು. ಮಾಧವಣ್ಣ, ಸೀತಕ್ಕ ಅವರನ್ನ ಕೇಳ್ದೆ ಅಂತ ಹೇಳು. ಗುರುರಾಜನಿಗೂ ಹೇಳು. ಹಾಗೆ ಕಮಲ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು ಅಂತ ಹೇಳು. ಹಾಗೆ ಹೇಳ್ತೀನಮ್ಮ. ಏನೋ ಮರ್ತಿದ್ದೆ. ಹಾಳಾದ ವಯಸ್ಸು, ಒಂದು ನೆನಪಿದ್ರೆ ಇನ್ನೊಂದು ನೆನಪಿರಲ್ಲ. ಮಗಳು ಸರಸ್ವತಿನ ಕೇಳ್ದೆ ಅಂತ ಹೇಳೋ. ಆ ಹುಡುಗಿಗೆ ನಿನ್ ಕಂಡ್ರೆ ತುಂಬಾನೇ ಇಷ್ಟ. ನಿನ್ನನ್ನೇ ನಂಬಿ ಬಂದಿದ್ದಾಳೆ. ಜೋಪಾನವಾಗಿ ನೋಡ್ಕೊ ಮಗು. ಹಾಗೆ ಆಗ್ಲಿ ಅಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಹೋಗಿ ಬರ್ತೀನಿ. ತಗೋ. ಹುಷಾರು ಮಗು, ಸ್ವಲ್ಪ ತಡಿ. ದುಷ್ಟರಿಗೆ ನಿನ್ನನ್ನು ಸಹಿಸ್ಕೊಳ್ಳೋದು ಕಷ್ಟ. ಸಜ್ಜನರು ಇರೋ ಕಡೆ ದುಷ್ಟರು ಇರ್ತಾರೆ. ದುಷ್ಟರಿಂದ ದೂರ ಇರೋ ಮಗು. ಕಾಡ್ದಾರಿ ಹೊತ್ತು ಮುಳುಗೋ ಮೊದಲು ಮನೆಗೆ ಸೇರ್ಕೋ. ಹೋಗ್ಬಾ ಮಗು, ನಿನಗೆ ಒಳ್ಳೇದಾಗ್ಲಿ. ಅಮ್ಮ, ನಿಮ್ಮ ಆಶೀರ್ವಾದ ಇರೋವರೆಗೂ ಯಾವ ದುಷ್ಟಕೂಟನೂ ನನಗೇನೂ ಮಾಡೋಕ್ಕಾಗೋದಿಲ್ಲ. ನೀವು ನಿಶ್ಚಿಂತೆ ಆಗಿರಿ. ನಾನು ಬರ್ತೀನಿ. ಹುಷಾರು ಮಗು.